ಇವನಾರವ ಎನ್ನದಿರು, ಇವ ನಮ್ಮವ ಎನ್ನಿ ಎಂಬುವ ಬಸವಣ್ಣನವರ ನಾಣ್ಣುಡಿ ಸ್ಮರಿಸುತ್ತಾ ಕೃಷ್ಣಪ್ಪ ಅಮ್ಮಯ್ಯಮ್ಮ ಅವರ 3ನೇ ಮಗನಾಗಿ ಅಕ್ಟೋಬರ್ 2 ಕಟ್ಟಿಗೇನಹಳ್ಳಿ ಗ್ರಾಮದಲ್ಲಿ ಜನಿಸಿದ ಹೆಮ್ಮೆಯ ಮಗನೇ ಸೋಮಶೇಖರ್. ಸೋಮಶೇಖರ್ ಎಂದೊಡನೆ ತಟ್ಟನೆ ನೆನಪಾಗುವುದು ಸ್ನೇಹಜೀವಿ, ಮೊಂಡು ಧೈರ್ಯ, ಛಲಗಾರ, ಸಮಾಜ ಸೇವಕ. ಶ್ರೀ ಸೋಮಶೇಖರ್ ಅವರ ಜೀವನದ ಕಥೆ ಕೇವಲ ಸ್ಫೂರ್ತಿದಾಯಕವಲ್ಲ, ಇದು ಭರವಸೆಯ ದಾರಿದೀಪವಾಗಿದೆ ಮತ್ತು ಜಗತ್ತಿನಲ್ಲಿ ಹೆಗ್ಗುರುತು ಮಾಡಲು ಶ್ರಮಿಸುವವರಿಗೆ ಮಾರ್ಗದರ್ಶಿಯಾಗಿದೆ. ಸೋಮಶೇಖರ್ ಅವರ ಪ್ರಯಾಣವು 10ನೇ ವಯಸ್ಸಿನಲ್ಲಿ ಅವರು ತಮ್ಮ ಮನೆಯಿಂದ ಹೊರಟು ಹಂಪಿಯ ಪವಿತ್ರ ವಿರೂಪಾಕ್ಷ ಸನ್ನಿಧಿಗೆ ಆಗಮಿಸಿದಾಗ ಪ್ರಾರಂಭವಾಯಿತು. ಅವರ 17 ಸಹಪಾಠಿ ಗೆಳೆಯರು ಹಸಿವಿನಿಂದ ಬಳಲುತ್ತಿದ್ದಾಗ ಸೋಮಶೇಖರ್ ಅವರು ಕೈಕಟ್ಟಿ ನಿಲ್ಲುವ ಬದಲು ಗಾಯತ್ರಿ ದೇವಿ ದೇವಸ್ಥಾನದಲ್ಲಿ ಪೂಜಾ ಸೇವೆಗಳಿಂದ ಗಳಿಸಿದ ಹಣವನ್ನು ಗೆಳೆಯರಿಗೆ ಸಹಾಯ ಮಾಡಲು ಬಳಸಿದರು. ಈ ವಿನಮ್ರ ಆರಂಭದಿಂದ ಅವರು ಟ್ರ್ಯಾಕ್ಟರ್ನೊಂದಿಗೆ ಮರಳು ಮಾರಾಟದ ವ್ಯವಹಾರವನ್ನು ಪ್ರಾರಂಭಿಸಿದರು. ಅವರ ಉದ್ಯಮಶೀಲ ಪ್ರಯಾಣಕ್ಕೆ ಅಡಿಪಾಯ ಹಾಕಿದರು. ಇತರರಿಗೆ ಅವಕಾಶಗಳನ್ನು ಸೃಷ್ಟಿಸುವ ಅವರ ಸಂಕಲ್ಪ ಪ್ರತಿ ಹೆಜ್ಜೆಯಲ್ಲೂ ಬಲವಾಗುತ್ತಾ ಹೋಯಿತು. 2004ರಲ್ಲಿ ಸಾರ್ವಜನಿಕ ಸೇವೆಗಾಗಿ ಅವರ ಉತ್ಸಾಹವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಡಿಯಲ್ಲಿ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಾರಣವಾಯಿತು. ಸೋಲನ್ನು ಎದುರಿಸಿದರೂ ಹಿನ್ನಡೆಗಿಂತ ಸೋಲನ್ನು ಮೆಟ್ಟಿಲಾಗಿ ಪರಿವರ್ತಿಸಿದರು. 2005ರಲ್ಲಿ ಇವರ ಮದುವೆಯ ನಂತರ ಸೋಮಶೇಖರ್ ಅವರ ಮಹತ್ವಾಕಾಂಕ್ಷೆಗಳು ಹೊಸ ದಿಕ್ಕನ್ನು ತೆಗೆದುಕೊಂಡವು. ವಕೀಲರಾದ ರಾಜಶೇಖರ್ ಅವರ ಮಾರ್ಗದರ್ಶನದಿಂದ ದೂರದೃಷ್ಟಿಯ ನಾಯಕ ವೈ.ಎಸ್. ರಾಜಶೇಖರ ರೆಡ್ಡಿ ಪರಿಚಯ ಅವರ ಜೊತೆ ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ಅವರ ರಾಜಕೀಯ ಆಕಾಂಕ್ಷೆಗಳನ್ನು ಬಲಪಡಿಸಿದರು. 2013ರಲ್ಲಿ ಇವರು ಶ್ರೀರಾಮುಲು ಅವರ ಬಿಎಸ್ಆರ್ ಪಕ್ಷದೊಂದಿಗೆ ಕೈಜೋಡಿಸಿದರು ಮತ್ತು ಬಸವ ಕಲ್ಯಾಣದಿಂದ ಬೆಂಗಳೂರಿಗೆ ಅಸಾಮಾನ್ಯ 921 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಗೌರಿಬಿದನೂರಿನಲ್ಲಿ ಬಿಎಸ್ಆರ್ ಪಕ್ಷದಿಂದ ಶಾಸಕರಾಗಿ ಸ್ಪರ್ಧಿಸಿದ್ದ ಅವರು ಮತ್ತೊಂದು ಚುನಾವಣೆಯಲ್ಲಿ ಸೋಲು ಕಂಡರು. ಆದರೆ ಬಸವಣ್ಣನವರು ನಮಗೆ ಹೇಳಿದಂತೆ ಹೃದಯವು ಶುದ್ಧವಾಗಿರಲಿ ಮತ್ತು ಕೆಲಸವು ಒಳ್ಳೆಯದಾಗಲಿ ಎಂಬ ವಾಕ್ಯ ಸೋಮಶೇಖರ್ ಅವರ ಗಮನವು ವೈಯಕ್ತಿಕ ಲಾಭಕ್ಕಿಂತ ಸೇವೆಯತ್ತ ಉಳಿಯಿತು. ಸೋಮಶೇಖರ್ ಚಿತ್ರರಂಗಕ್ಕೆ 2010ರಲ್ಲಿ ಪ್ರವೇಶವಾಯಿತು. ಇವರ ಮೊದಲ ನಿರ್ಮಾಣದ ಚಿತ್ರ ಲವ್ ಇಸ್ ಪಾಯ್ಸನ್, ನಂತರ ಫೈಟರ್. ಉದ್ಯಮಿಯಾಗಿ ಸೋಮಶೇಖರ್ ಅವರು ಆಕಾಶ್ ಎಂಟರ್ಪ್ರೈಸಸ್, ಆಕಾಶ್ ಸೋಲಾರ್ಸ್ ಮತ್ತು ಆಕಾಶ್ ಗೀಸರ್ಸ್ಗೆ ವೈವಿಧ್ಯಗೊಳಿಸಿದರು. ಬಡ ಮಕ್ಕಳ ಶಿಕ್ಷಣ, ಉಚಿತ ವೈದ್ಯಕೀಯ ನೆರವು ಮತ್ತು ಹಿಂದುಳಿದವರ ಮದುವೆ ಕಾರ್ಯಕ್ರಮಗಳಿಗೆ ವಾರ್ಷಿಕವಾಗಿ 15 ಲಕ್ಷಗಳನ್ನು ದಾನ ಮಾಡುತ್ತಿದ್ದಾರೆ. ಸೋಮಶೇಖರ್ ಅವರು 2024ರಲ್ಲಿ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಅನ್ನು ಸ್ಥಾಪಿಸಿದರು. ಉಚಿತ ಶಿಕ್ಷಣ ಮತ್ತು ಸ್ಕಾಲರ್ಶಿಪ್ಗಳ ಮೂಲಕ ಆರ್ಥಿಕವಾಗಿ ಹಿಂದುಳಿದವರಿಗೆ ಪ್ರವೇಶವನ್ನು ಖಾತ್ರಿಪಡಿಸುವ ಜೊತೆಗೆ ವಿಶ್ವದರ್ಜೆಯ ಸೌಲಭ್ಯಗಳೊಂದಿಗೆ ಸುಧಾರಿತ ಶಿಕ್ಷಣವನ್ನು ಒದಗಿಸುವ ಸಂಸ್ಥೆಯನ್ನು ರಚಿಸುವುದು ಅವರ ದೃಷ್ಟಿಯಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ಕನಸುಗಳ ಮೂಟೆಯನ್ನು ಹೊಂದಿದ್ದ ಹುಡುಗ ಇಂದು ಯಶಸ್ವಿ ಉದ್ಯಮಿ, ಸಮಾಜ ಸೇವಕ, ರಾಜಕೀಯ ನಾಯಕ, ಚಲನಚಿತ್ರ ನಿರ್ಮಾಪಕ ಮತ್ತು ಲೋಕೋಪಕಾರಿಯವರೆಗೆ ಸೋಮಶೇಖರ್ ಅವರ ಜೀವನವು ಒಬ್ಬರೇ ಸಾಧಿಸಲು ಯಾವುದೇ ಮಿತಿಯಿಲ್ಲ ಎಂಬ ನಂಬಿಕೆಗೆ ಉದಾಹರಣೆಯಾಗಿದೆ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ನಾಣ್ಣುಡಿಯಂತೆ ಹೊಸತನ, ದೃಢ ಸಂಕಲ್ಪ, ಕರುಣೆ ತುಂಬಿದ ಹೃದಯವಿದ್ದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಸಾಧಾರಣವಾದುದನ್ನು ಸೃಷ್ಟಿಸಬಹುದು ಎಂಬುದಕ್ಕೆ ಇವರ ಕಥೆಯೇ ಸಾಕ್ಷಿ. ನಾವು ಇವರ ಜೀವನದಿಂದ ಸ್ಫೂರ್ತಿ ಪಡೆಯೋಣ ಮತ್ತು ನಮ್ಮ ಯಶಸ್ಸಿನ ಕಡೆ ಪ್ರಯಾಣಿಸೋಣ. ನೂತನವಾಗಿ ಶಾಲೆ ಉದ್ಘಾಟನೆ ಆಗುವಂಥದ್ದಿದೆ. ಮತ್ತೆ ಏನೀಗ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲು ಅನಾವರಣಗೊಳ್ತಾ ಇದೆ. ನಾಳೆ ನಮ್ಮ ವಾಹಿನಿಯ ಪರವಾಗಿ ತಮಗೆ ಶುಭ ಹಾರೈಸ್ತೀವಿ. ನಾಳೆ ಎಲ್ಲ ಮುಖ್ಯ ಅತಿಥಿಗಳಾಗಿ ಯಾರ್ಯಾರು ಆಗಮಿಸಲಿದ್ದಾರೆ ಸರ್? ಮೊದಲನೇದಾಗಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಅಂತ ಏನು ಪ್ರಾರಂಭ ಮಾಡಿದ್ದೀನ, ನಾಳೆ ಅದ್ದೂರಿಯಾಗಿ ಆರಂಭಗೊಳಿಸಿ ಓಪನಿಂಗ್ ಸೆರೆಮನಿಗೆ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಮತ್ತು ಸುದೀಪ್ ಸರ್, ಕಿಚ್ಚ ಸುದೀಪ್ ಅವರು ಮತ್ತು ಅನೇಕ ನಟ ನಟಿಯರು ಬರ್ತಾ ಇದ್ದಾರೆ. ಒಂದೊಂದಾಗಿ ಹೆಸರು ಹೇಳಬೇಕಂದ್ರೆ ತುಂಬ ಹೆಚ್ಚಾಗಿದ್ದಾವೆ. ನಮ್ಮ ಶಿಲಘಟ್ಟ ತಾಲೂಕಿನ MLA ಕ್ಯಾಂಡಿಡೇಟ್ ಅಂತ ಆಂಜಿನಪ್ಪ ಪುಟ್ಟುವರು ಮತ್ತು ಅಭಿಷೇಕ್ ಅಂಬರೀಷು, ಶರಣ್, ಗುರು ಕಿರಣ್, ಚಿಕ್ಕಣ್ಣ, ಕಾಮಿಡಿ ಆ್ಯಕ್ಟ್ರು ಚಿಕ್ಕಣ್ಣ, ಮತ್ತು ಪ್ರದೀಪ್ ಈಶ್ವರ್, AC ಶ್ರೀನಿವಾಸ್ MLA ಅಖಂಡ ಶ್ರೀನಿವಾಸ್ ಮೇಲೆ ಗೆದ್ರಲ್ಲ AC ಶ್ರೀನಿವಾಸ್ ಅವರು, ಮತ್ತು ವಿಕ್ರಮ್ ರವಿಚಂದ್ರನ್, ವಶಿಷ್ಠ ಸಿಂಹ, ಕುರಿ ಪ್ರತಾಪ್, ನೆನಪಿನ ಪ್ರೇಮ್, ಆರ್ ಚಂದ್ರು, ಮತ್ತು ಗೌರೇಶ್ ಆ್ಯಂಡ್ ಜಯಕ್ಕ, ಇಂದ್ರಜಿತ್ ಲಂಕೇಶ್, ಇಷ್ಟು ಜನ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ನಾಳೆ ಗ್ರ್ಯಾಂಡ್ ಓಪನಿಂಗು 4 o'clock ಸ್ಟಾರ್ಟ್ ಆದರೆ ಟೇಪ್ ಕಟ್ಟಿಂಗ್ ಇರುತ್ತೆ. ಫಸ್ಟು ಗೆಸ್ಟಾಗಿ ಶರಣ್ ಬರ್ತಾರೆ. ಆನಂತರ
ನಮ್ಮ ಅಭಿಷೇಕ್ ಅಂಬರೀಷ್ ಆ್ಯಂಡ್ ಚಿಕ್ಕಣ್ಣ ಬರ್ತಾರೆ. ಅದಾದ ನಂತರ ಗುರು ಕಿರಣ್, ವಶಿಷ್ಠ ಸಿಂಹ ಬರ್ತಾರೆ. ಅದಾದ ನಂತರ ನಮ್ಮ ದುನಿಯಾ ವಿಜಯ್ ಮತ್ತು ನಮ್ಮ ಧ್ರುವ ಸರ್ಜಾ ಅವರು ಬರ್ತಾರೆ. ಅದಾದ ನಂತರ ನಮ್ಮ ಕುರಿ ಪ್ರತಾಪ್ ಆ್ಯಂಡ್ ಜಯಕ್ಕ ಅವರಿಬ್ಬರು ಇದಿರುತ್ತೆ. ಮತ್ತೆ 6 ಗಂಟೆಗ ಕೃಷ್ಣ ಬೈರೇಗೌಡ ಮತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಅವ್ರದ್ದು ಟೇಪ್ ಕಟ್ಟಿಂಗು ಆ್ಯಂಡ್ ಇನಾಗ್ರೇಷನ್ ಇರುತ್ತೆ. ಆನಂತರ ಪ್ರೋಗ್ರಾಮು ಎಂಡ್ ಆಗುತ್ತೆ. ಎಷ್ಟು ಸಾವಿರ ಜನಗಳು ಸೇರ್ಬೋದು ಸರ್ ನಾಳೆ ದಿವಸ? ಸುಮಾರು ನನ್ನ ಹಂಚಿಕೆ ಪ್ರಕಾರವಾಗಿ ಒಂದು 10,000 ಜನ ಸೇರ್ಬೋದು ಅಂತ. ಸರ್, ಶಾಲೆ ಸ್ಥಾಪನೆ ಮಾಡೋದಕ್ಕೆ ಉದ್ದೇಶ ಏನು ಸರ್ ತಮ್ಮದು? ಶಾಲೆ ಸ್ಥಾಪನೆ ಮಾಡೋದಕ್ಕೆ ನಾನು ವರ್ಷಕ್ಕೊಂದ್ಸತಿ ನಾನೊಂದು 15-20 ಲಕ್ಷ ಅಮೌಂಟು ದಾನವಾಗಿ ಕೊಡ್ತಾ ಇದ್ದೆ. ಸೊ ನಾನೇ ಒಂದು ಶಾಲೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಶಾಲೆ ಮಾಡಿದ್ದೀನಿ. ಸರ್, ಶಾಲೆನಲ್ಲಿ ಕೆಲವೊಂದು ತಾವು ಕಲ್ಪಿಸ್ಕೊಡೋಂಥ ಸೌಲಭ್ಯಗಳು, ಉಚಿತವಾಗಿ ವ್ಯಾನ್ ವ್ಯವಸ್ಥೆ ಮಾಡುವಂಥದ್ದು ಇರ್ಬೋದು, ಮತ್ತೆ ಸುಮಾರು ನಾನು ನೋಡಿದ್ದು ಎಲ್ಲ ಒಂದ್ ಕಡೆ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ರೀತಿನಲ್ಲಿ ಈಗ ಸೌಲಭ್ಯಗಳು ಒದಗಿಸ್ಕೊಟ್ಟಿದ್ದೀರಾ. ಯಾವ್ಯಾವ ರೀತಿ ಒಂದು ಕನಸಿಟ್ಕೊಂಡಿದ್ರಿ ಸರ್? ಆಕಾಶ್ ಗ್ಲೋಬಲ್ ಟೆಕ್ನೋ ಅನ್ನೋದಕ್ಕೊಂದು ಅರ್ಥ ಐತೆ. ಅದು ನನ್ನ ಮಗನ ಹೆಸರದು. ಸೊ ಅದನ್ನು ಯಾವ ರೀತಿಗೆ ಬೆಳೆಸಬೇಕು ಅಂದರೆ ಎಲ್ಲ ರೀತಿ ಸೇವೆ ಮಾಡಿದರೆ ಮಾತ್ರ ಅದಕ್ಕೆ ಅರ್ಥ ಅನ್ನೋ ಒಂದು ಉದ್ದೇಶಕ್ಕೆ ಆ ಟೆಕ್ನೋ ಅನ್ನೋ ಪದ ಸೇರಿಸಿದ್ದೇವೆ. ಯಾಕಂದರೆ ನಾವು ಇವತ್ತು ಅನೇಕ ಜನರ ಹತ್ರ ಈ ಮೊಬೈಲ್ ಬಂದು ಮೊಬೈಲ್ಗೆ ಇದಾಗಿ ಅಲರ್ಟ್ ಆಗಿಬಿಟ್ಟವ್ರೆ. ಈಗ ಮನೆಯಿಂದ ಮಕ್ಕಳಿಲ್ಲಿ ಬಂದರೂ ಮೊಬೈಲ್ ಅನ್ನೋ ಪದನ ಬಿಟ್ಟು ನಾವು ಟೆಕ್ನೋ ಅನ್ನೋದಕ್ಕೆ ನಾವು ಏನು ಇದರಲ್ಲಿ ಸ್ಮಾರ್ಟ್ ಕ್ಲಾಸಸ್ಸಲ್ಲಿ ನಾವು ಏನು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ಟೆಕ್ನೋ ಅಂತ ಸೇರಿಸ್ಕೊಂಡು ಮಾಡಿರೋಂಥದ್ದು. ಆಮೇಲೆ ಸ್ಕೂಲ್ ಮಾಡೋ ಉದ್ದೇಶ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ನಾನು ಅದನ್ನೇ ಕೇಳಕ್ ಬಂದೆ. ಎಲ್ಲೋ ಒಂದ್ ಕಡೆ ರಾಜಕೀಯ ವ್ಯಕ್ತಿಗಳು ಖಾಸಗೀಕರಣವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೇಡ, ತಾವು ಕೊಡುವಂತ ಸೌಲಭ್ಯಗಳು ಎಲ್ಲ ಒಂದ್ ಕಡೆ ಬಡ ಮಕ್ಕಳುಗಳಿಗೆ ಅನುಕೂಲ ಆಗೋ ರೀತಿನಲ್ಲಿ ಇದೆ. ನಾನು ಒಂದ್ ಟೈಮ್ ರಾಜಕೀಯವಾಗಿ ಸೋತು ಬಂದ ನಂತರ ನಾನು ಮಾಡಿದಂಥ ಸೇವೆ, ನನಗೆ ವಿದ್ಯಾದಾನ ಮತ್ತು ಅನ್ನದಾನ, ವಿದ್ಯಾದಾನ ಮತ್ತು ಅನ್ನದಾನ ಎರಡು ಪ್ರಭುತ್ವ ಅಂತ ಹೇಳಿ ಈ ಅನ್ನದಾನ ಸಾಕಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಬಟ್ ವಿದ್ಯಾದಾನ ಕೊಡ್ಬೇಕನ್ನೋ ಒಂದು ಉದ್ದೇಶಕ್ಕೆ ವಿದ್ಯಾದಾನ ಕೊಡ್ತಾ ಇದ್ದೀನಿ. ಇದರಲ್ಲಿ ನಾನು ಮಾಡಿದಂಥ ಫೀಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಬಾಯಲ್ಲಿ ಹೇಳೋಂಥದ್ದಲ್ಲ, ಕೆಲವರೆಲ್ಲ ನಾನು ಬಾಯಲ್ಲಿ ಹೇಳೋಂಥದ್ದಲ್ಲ. ಡೊನೇಷನ್ ಆಗಿರ್ಬೋದು, ವ್ಯಾನ್ ಫೀಸ್ ಆಗಿರ್ಬೋದು, ಅನೇಕ ಅದು ನಮ್ಮ ಟೀಚರ್ಸ್ ಮಾತಾಡ್ತಾರೆ. ಅದು ನನ್ನ ಬಾಯಲ್ಲಿ ನಾನು ಮಾತಾಡಿದ್ರೆ ಅದಕ್ಕೆ ಇದಾಗಲ್ಲ, ನಮ್ಮ ಟೀಚರ್ಸ್ ಮಾತಾಡ್ತಾರೆ. ಈ ರೀತಿ ಸ್ಕೂಲ್ ಮಾಡೋಂಥ ಉದ್ದೇಶನೇ ಇದಕ್ಕಾಗಿ. ಈಗ ತಕ್ಷಣ ಸ್ಟೇಟು, ನೆಕ್ಸ್ಟ್ ಸೆಂಟ್ರಲ್ ಆಗುತ್ತೆ. ಸ್ಮಾರ್ಟ್ ಬೋರ್ಡ್, ಫುಲ್ ಸ್ಮಾರ್ಟ್ ಬೋರ್ಡ್ ನಾರ್ಮಲ್ ಬರೆಯುವಂಥ ಬೋರ್ಡೇ ಇಲ್ಲ. ಎಲ್ಲ ಕ್ಲಾಸ್ಗೂ ಸ್ಮಾರ್ಟ್ ಬೋರ್ಡ್. ಎಲ್ಲಿಂದ ಎಷ್ಟು ಗ್ರೇಡ್ ವರೆಗೂ ಐತೆ ಸರ್? ಪ್ರೀ ನರ್ಸರಿಯಿಂದ ಅಪ್ ಟು SLC.
ಗ್ಲೋಬಲ್ ಟೆಕ್ನೋ ಶಾಲೆಯಲ್ಲಿ ತಾವೇನಾಗಿದ್ದೀರಾ, ಯಾವ ಒಂದು ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀರಾ, ನಾಳಿನ ದಿನದಲ್ಲಿ ಏನೇನು ಕಾರ್ಯಕ್ರಮಗಳಿದೆ ಮೇಡಮ್? ನನ್ನ ಹೆಸರು ಅಂಬಿಕಾ ಅಂತ. ನಾನಿಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ ಮ್ಯಾಥ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಏನಂತಂದರೆ ನೀವು ಈಗಲೇ ನೋಡ್ತಾ ಇರ್ಬೋದು, ನಮಗೆ ನೀವು ಇವತ್ತಿಂದ ನಾಳೆ ತನಕ ಪ್ರೋಗ್ರಾಮ್ ಏನಿದೆ ಅದನ್ನು ನೋಡ್ತಾ ಇದ್ದೀರಾ. ನಮಗೆ 15 ದಿನದಿಂದ ಹೇಗಾಗಿದೆ ಅಂದರೆ, ಒಂದು ಮನೇಲಿ ಹಬ್ಬದ ವಾತಾವರಣ ಹೇಗಿರುತ್ತೋ, ಹಬ್ಬನ ಹೇಗೆ ಮಾಡ್ತೀವೋ ಹಾಗೆ ನಮ್ಮ ಸಂಸ್ಥೆ ಸಂಭ್ರಮಾಚರಣೆನ ಆಚರಿಸ್ತಾ ಇದ್ದೀವಿ. ನಮ್ಮ ಆಕಾಶ್ ಗ್ಲೋಬಲ್ ಸಂಸ್ಥಾಪಕರಾದಂಥ ಸೋಮಶೇಖರ್ ಸರ್ ನಮಗೆ ಒಬ್ಬರು ಉತ್ತಮ ಮಾರ್ಗದರ್ಶಕರಾಗಿದ್ದಾರೆ. ಅವರು ಬಸವಣ್ಣನವರ ತತ್ವಗಳನ್ನು ಪಾಲಿಸ್ತಾ ಇದ್ದಾರೆ. ನಮ್ಗೆ ಏನಪ್ಪ ಹೇಳ್ತಾರೆ ಅಂತಂದರೆ, ಕಾಯಕವೇ ಕೈಲಾಸ. ನೀವು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಕ್ಕಿಂತ ನೀವೆಲ್ಲಿ ವರ್ಕ್ ಮಾಡ್ತಿದ್ದೀರೋ ಅಲ್ಲೇ ನಿಮ್ಮ ಏನು ಪರಿಶ್ರಮವನ್ನು ನೋಡ್ಬೋದು, ಅಲ್ಲೇ ನಿಮ್ಮ ಏನು ಅದಕ್ಕೆ ಪ್ರತಿಫಲವನ್ನು ನೋಡ್ಬೋದು ಅನ್ನೋದನ್ನು ನಮಗೆ ಪ್ರತಿ ಕ್ಷಣದಲ್ಲಿ ಕೂಡ ನಮಗೆ ಮುನ್ನೆಚ್ಚರಿಕೆಯಾಗಿ ನಮಗೆ ಮುಂದೆ ಹೇಗೆ ಹೆಜ್ಜೆ ಇಡಬೇಕು ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಅವರೊಬ್ಬರು ಸಂಸ್ಥಾಪಕರು ಮಾತ್ರ ಅಲ್ಲ, ನಮಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆ ಹೇಗೆ ನೆಕ್ಸ್ಟ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಅಂತ ನಾವು ಹೇಳ್ಬೋದು. ನಾಳೆ ಕಾರ್ಯಕ್ರಮ ಬೆಳಗಿನ ಜಾವ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟು ನಾವು ಪ್ರತಿಷ್ಠಾಪನೆ ಇದೆ, ಒಂದು ವಿಘ್ನೇಶ್ವರನ ಪ್ರತಿಷ್ಠಾಪನೆ ಇದೆ. ಬೆಳಗಿನ ಜಾವ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಅದರ ನಂತರ ಒಂದು ಚಂಡಿಕಾ ಹೋಮ ಇದೆ. ಹೋಮದ ನಂತರ 12 ಗಂಟೆಗೆ ನಮ್ಮದು ಈ ಪೂಜಾ ಕೈಂಕರ್ಯಗಳು ಏನಿದೆ ಅದೆಲ್ಲವೂ ಮುಗಿಯುತ್ತೆ. ನೆಕ್ಸ್ಟ್ 4 ಗಂಟೆಗೆ ನಾವೇನು ಅತಿಥಿಗಳನ್ನ ನಮ್ಮ ಸರ್ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅವ್ರದ್ದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಇನಾಗ್ರೇಷನ್ ಫಂಕ್ಷನು ಮುಖ್ಯವಾಗಿ ಕೃಷ್ಣ ಬೈರೇಗೌಡರು ಸರ್, ನೆಕ್ಸ್ಟು ಸುದೀಪ್ ಸರ್, ಉಪೇಂದ್ರ ಸರ್, ನೆಕ್ಸ್ಟ್ ಧ್ರುವ ಸರ್ಜಾ ಸರ್, ನೆಕ್ಸ್ಟ್ ದುನಿಯಾ ವಿಜಯ್ ಸರ್, ವಶಿಷ್ಠ ಸಿಂಹ, ನೆನಪಿರಲಿ ಪ್ರೇಮ್, ಎಲ್ಲ ಗಣ್ಯರು, ಎಲ್ಲ ನಟ ನಟಿಯರು ನಮ್ಮ ಶಾಲೆಗೆ ಆಹ್ವಾನಿಸ್ತಿದ್ದಾರೆ. ನಾವು ಅದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದೀವಿ. ಹೇಗಿದೆ ಜನಸಂಖ್ಯೆ, ಆ ಕ್ರೌಡ್ನ ಹೇಗೆ ಮೇಂಟೈನ್ ಮಾಡೋದು, ನಾವು ಹೇಗೆ ನೋಡೋದು, ಇದು ಫಸ್ಟ್ ಟೈಮ್ ಅನುಭವ ನಮಗೂ ಕೂಡ. ನಾವು ಕೂಡ ಕಾತ್ರದಿಂದ ಕಾಯ್ತಾ ಇದ್ದೀವಿ ಮ್ಯಾಮ್. ನನ್ನ ಹೆಸರು ಉಮಾ ಅಂತ. ನಾನಿಲ್ಲಿ ಇನ್ಚಾರ್ಜ್ ಆಗಿ ಎಲ್ಲ ನೋಡ್ಕೊತಾ ಇದ್ದೀನಿ. ವೆಲ್ಕಮ್ ಟು ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್. ಆಮೇಲೆ ನಾಳೆ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಆಗಬೇಕು ಅಂತ ನೋಡ್ತಾ ಇದ್ದೀವಿ. ನಾವು ಎಲ್ಲರೂ ಡೈರೆಕ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ಮತ್ತು ಆ್ಯಕ್ಟ್ರೆಸ್ ಎಲ್ಲ ಬರ್ತಾ ಇದ್ದಾರೆ. ಈಗೆಲ್ಲ ನಾವು ಮಕ್ಕಳನ್ನೆಲ್ಲ ಪ್ರೀತಿಯಿಂದ ನೋಡಬೇಕು ಅಂತ ಇದೆ. ನಮ್ಮ ಫೆಸಿಲಿಟೀಸು ಚೆನ್ನಾಗಿದೆ. ನಾವಿನ್ನೂ ಚೆನ್ನಾಗಿ ಇದು ಡೆವಲಪ್ ಮಾಡಬೇಕು ಅಂತ ಇದ್ದೀವಿ. ಹಾಂ, ಥ್ಯಾಂಕ್ ಯು ಮ್ಯಾಮ್. ಅಡ್ಮಿಷನ್ ಫೀಸ್ ಇದೆ ನಮ್ಮ ಸ್ಕೂಲಲ್ಲಿ. ಮತ್ತು 10 ಕಿಲೋಮೀಟರ್ಸು ವಿತಿನ್ 10 ಕಿಲೋಮೀಟರ್ಸ್ ವ್ಯಾನ್ ಫ್ರೀ ಇದೆ. ಮತ್ತು ಯೂನಿಫಾರ್ಮ್ ಫ್ರೀ ಇದೆ. ಈವೆಂಟ್ಸ್ಗೆಲ್ಲ ಏನು ಚಾರ್ಜಸ್ ಇಲ್ಲ ನಮ್ಮ ಹತ್ರ, ಎಲ್ಲ ಫ್ರೀ ಇದೆ ಅದಕ್ಕೂ. ಮತ್ತು ಟೆಕ್ಸ್ಟ್ ಬುಕ್ಸ್ ಎಲ್ಲ ಫ್ರೀ ಕೊಡ್ತೀವಿ ನಾವು. ಇದು ಡ್ಯಾನ್ಸು, ಆರ್ಟು, ಕ್ರಾಫ್ಟು ಎಲ್ಲ ಇದೆ. ಈ ಥರ ಫೆಸಿಲಿಟೀಸ್ ಇದೆ. ಕರಾಟೆ, ಟೈಕೊಂಡು ಇದೆಲ್ಲ ಮಾಡ್ತಾ ಇದ್ದೀವಿ ನಾವು. ಈಗ ಮೂವಿ ಆಡಿಷನ್ಸ್ಗೂ ಒಂದು ಚಾನ್ಸ್ ಕೊಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಮಕ್ಕಳನ್ನ ನೋಡಿ, ಅವ್ರ ಟ್ಯಾಲೆಂಟ್ನ ನೋಡಿ, ಯಾರು ಚೆನ್ನಾಗಿದ್ದಾರೆ ಅವ್ರನ್ನ ತಗೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಅಂಬಿಕಾ ಅಂತ. ನಾನು ಇಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಸಬ್ಜೆಕ್ಟ್ ಬಂದು ಮ್ಯಾಥ್ಸು. ನಾನು 1 to 7th ತನಕ ಮ್ಯಾಥ್ಸ್ನ ಇಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನಮ್ಮ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲಲ್ಲಿ ಬೇರೆ ಸ್ಕೂಲ್ಗಿಂತ ಹೇಗೆ ವಿಭಿನ್ನವಾಗಿದೆ ಅಂತಂದರೆ, ನಾವು ಹೊಸದನ್ನು ಕಲಿಯೋದಕ್ಕೆ ಇಲ್ಲಿ ಅತ್ಯುತ್ತಮವಾದ ಒಂದು ಅವಕಾಶ ನಮಗೆ ಸಿಗ್ತಾ ಇದೆ. ಪ್ರತಿ ಕ್ಷಣಕ್ಕೂ ನಮ್ಗೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಮಾರ್ಗದರ್ಶಕರಾಗಿ ನಮ್ಗೆ ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. Welcome to Akash Global School. Here my name is Sindhu. Here I am taking science. I am handling from 1 to 7th standard. I am proud to be a teacher of this school. I am very happy about this school. ನಾನು ಅಸಿಸ್ಟೆಂಟ್ ಟೀಚರಾಗಿ ವರ್ಕ್ ಮಾಡ್ತಿದ್ದೀನಿ. ಇಲ್ಲಿ ನರ್ಸರಿ ಕ್ಲಾಸ್ ಹ್ಯಾಂಡಲ್ ಮಾಡ್ತೀನಿ ನಾನಿಲ್ಲಿ. ನಾನು ಮುಂಚೆ ಒಂದು ಸಣ್ಣ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತು ಇಲ್ಲಿ ಇವಾಗ ಒಂದು ಅವಕಾಶ ಸಿಕ್ತು ನನಗೆ ಇಲ್ಲಿ ಸರ್ ಸ್ಕೂಲಲ್ಲಿ ಒಂದು ಕೆಲಸ ಮಾಡೋದಕ್ಕೆ. ನನ್ನ ಹೆಸರು ಲಕ್ಷ್ಮಿ ಅಂತ. ಇಲ್ಲಿ ನಾನು ಅಸಿಸ್ಟೆಂಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಕನ್ನಡ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಸೋಮಶೇಖರ್ ಸರ್ ಒಂದೊಳ್ಳೆ ಉತ್ತಮ ಅವಕಾಶನ ಕೊಟ್ಟು ಮಾರ್ಗದರ್ಶಕರಾಗಿ, ಗುರುವಾಗಿ, ಒಂದು ಕುಟುಂಬದ ಥರ ನಮ್ಮ ಎಲ್ಲ ಶಿಕ್ಷಕರನ್ನು. ನಾನು ಕಂಪ್ಯೂಟರ್ ಟೀಚರಾಗಿ ಕೆಲಸ ಮಾಡ್ತಿದ್ದೇನೆ. 1 ರಿಂದ 7th ತನಕ ಕ್ಲಾಸನ್ನು ಹ್ಯಾಂಡಲ್ ಮಾಡಿ. ನನ್ನ ಹೆಸರು ಸಂಗೀತ. ಈ ಸ್ಕೂಲಲ್ಲಿ ಅಸಿಸ್ಟೆಂಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಸ್ಕೂಲಲ್ಲಿ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಸ್ಕೂಲ್ ಸಂಸ್ಥಾಪಕರಾದ ಸೋಮಶೇಖರ್ ಸರ್ ಅವರು ನಮಗೆ ಹೆಚ್ಚಿನ ಪ್ರೋತ್ಸಾಹನ ನೀಡ್ತಾ ಇದ್ದಾರೆ. ಮತ್ತು ಅವರ ಕೊಡೋ ಪ್ರೋತ್ಸಾಹದಿಂದ ನಾವೆಲ್ಲರೂ ಇನ್ನೂ ಹೆಚ್ಚು ಕೆಲಸ ಮಾಡಿ ಈ ಸ್ಕೂಲು ಇನ್ನೂ ಚೆನ್ನಾಗಿ ಬರಲಿ ಅಂತ ಇಚ್ಛಿಸ್ತಾ ಇದ್ದೀನಿ. ನನ್ನ ಹೆಸರು ರತ್ನಗೋಪಾಲ್ ಅಂತ. ನಾನು ಅಸಿಸ್ಟೆಂಟ್ ಟೀಚರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
ನನ್ನ ಪ್ರಕಾರ ವಿದ್ಯಾದಾನ ಮಹಾದಾನ ಅಂತಾರೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ಶ್ರೀಯುತ ಸೋಮಶೇಖರ್ ಸರ್ ಅವರು. ಸೋಮಶೇಖರ್ ಸರ್ ಅವರು ನಿಜಕ್ಕೂ ನಮ್ಮ ಎಲ್ಲರಿಗೂ ಒಂದು ಫ್ಯಾಮಿಲಿ ಮೆಂಬರ್ಸ್ನ ಅಟ್ಮಾಸ್ಫಿಯರ್ ಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಒಂದು ಉದ್ಯೋಗ ಕೊಟ್ಬಿಟ್ಟು ನಮಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನಿಜಕ್ಕೂ ಒಂದು ಒಳ್ಳೆಯ ಮಾರ್ಗದರ್ಶನಕರಾಗಿ ನಮ್ಮ ಜೊತೆಲಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಗಳ ಜೊತೆಲಿ ನಾವು ವರ್ಕ್ ಮಾಡ್ತಾ ಇರೋದ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ನಿಜಕ್ಕೂ ಅವ್ರಿಗೊಂದು ಧನ್ಯವಾದ ಹೇಳ್ತಾ, ಈ ಶಾಲೆಯಲ್ಲಿ ಇನ್ನೂ ಮಹೋನ್ನತವಾಗಿ ಬೆಳೀಲಿ ಅಂತ ನನ್ನ ಆರೈಕೆ. ಮತ್ತು ನಮಗೇನು ಗೊತ್ತಿದೆ, ನಾವೆಲ್ಲ ಟೀಚರು ಎಲ್ಲ ಸೇರಿ ಒಂದು ಕುಟುಂಬದ ಥರ ಇದ್ದೀವಿ. ಆ ಎಲ್ಲ ಟೀಚರ್ಸು ಒಂದು ಒಳ್ಳೆ ಮಕ್ಕಳನ್ನು ಮುಂದೆ ಸಮಾಜದಲ್ಲಿ ಒಂದು ಒಳ್ಳೆ ಮಕ್ಕಳನ್ನು ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ನಾನು ಫಿಸಿಕಲ್ ಎಜುಕೇಷನ್ ಟೀಚರ್, ಅಂದರೆ ಸ್ಪೋರ್ಟ್ಸ್ ಟೀಚರ್ ಅಂತಾರೆ. ಕ್ರೀಡೆಯಲ್ಲಿ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಕ್ರೀಡೆ ಬಗ್ಗೆ ನಮ್ಮ ಸಾರು ಭಾಳ ಪ್ರೋತ್ಸಾಹ ಕೊಡ್ತಾರೆ. ನಮ್ಮ ಸ್ಕೂಲಲ್ಲಿ ಇಂಡೋರ್ ಗೇಮ್ ಇದೆ ಮತ್ತು ಔಟ್ಡೋರು ಗೇಮ್ ಇದೆ. ಇಂಡೋರ್ ಅಂದರೆ ನಾವು ಟೇಬಲ್ ಟೆನ್ನಿಸ್ ಆಲ್ರೆಡಿ ಇದು ಮಾಡ್ತಾಯಿದ್ದೀವಿ, ಮತ್ತು ಕೇರಮ್ ಇದೆ. ಮತ್ತು ಔಟ್ಡೋರ್ ಅಂದರೆ ಖೋ ಖೋ ಮತ್ತು ವಾಲಿಬಾಲ್ ಕೋರ್ಟ್ ರೆಡಿ ಮಾಡಿದ್ದೀವಿ.